ಹಲೋ ಹಾಯ್ ಡಿಯರ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಸೊ ಎರಡು ಕನಸು ಎಪಿಸೋಡ್ 65ನ ಆಗ್ತಾಯಿದ್ದೀನಿ. ಈ ಎಪಿಸೋಡಲ್ಲಿ ನಮ್ಮ ಲಾಸ್ಟ್ ಎಪಿಸೋಡಲ್ಲಿ ನೋಡೋದಾದರೆ ನಮ್ಮ ನಿತ್ಯ ಕಲಾವಿದನಿಗೆ ಉಡುಗೊರೆ ಕೊಟ್ಟಿದ್ದಾಯಿತು. ಈ ಎಪಿಸೋಡಲ್ಲಿ ಕಲಾವಿದ ನಿತ್ಯನಿಗೆ ಉಡುಗೊರೆ ಕೊಡ್ತಾ ಇದ್ದಾನೆ. ಸೊ ಏನು ಉಡುಗೊರೆ ಕೊಡ್ತಾ ಇದ್ದಾನೆ, ಹೇಗೆ ಉಡುಗೊರೆ ಕೊಡ್ತಾ ಇದ್ದಾನೆ ಅನ್ನೋದನ್ನೆಲ್ಲ ಈ ಎಪಿಸೋಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹಾಗೆ ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ, ನನಗೂ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಇನ್ನೂ ತುಂಬ ಕತೆಗಳನ್ನ ಹಾಕಬೇಕು ಅಂತ ಇಷ್ಟ ಆಗುತ್ತೆ. ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಕತೆಗಳಿದೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ, ಲವ್ ಯು ಆಲ್. ಹೋಗಿ ವಿಡಿಯೋನ ನೋಡ್ಕೊಂಡು ಬನ್ನಿ. ಕಲಾವಿದನ ಒಲವಿನ ಉಡುಗೊರೆ. ನಿತ್ಯ ಕೊಟ್ಟ ಸ್ಪೆಷಲ್ ಸರ್ಪ್ರೈಸ್ ಆ್ಯಂಡ್ ಗಿಫ್ಟ್. ಗುಂಗಲ್ಲೇ ಇದ್ದ ಶರತ್ ನಿತ್ಯಗೆ ಕ್ಷಮೆ ಕೇಳಬೇಕು ಮತ್ತು ಅವಳಿಗಾಗಿ ತಾನು ಪರ್ಚೇಸ್ ಮಾಡಿದ ಸ್ಯಾರಿ ಜ್ಯುವೆಲ್ರಿ ಕೊಡೋಕೆ ಥಿಂಕ್ ಮಾಡ್ತಾ ತನ್ನ ಕಬೋರ್ಡ್ ಓಪನ್ ಮಾಡ್ದ. ಅಷ್ಟರಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ. ಹಲೋ ಅಂತ ಹೊರಗೆ ಹೋದ. ನಿತ್ಯ ಹಾಲಿನ ಲೋಟ ಇಟ್ಕೊಂಡು ಶರತ್ ರೂಮಿಗೆ ಬಂದಳು. ಸುತ್ತ ನೋಡಿದ್ಲು, ಅಲ್ಲಿ ಶರತ್ ಇರಲಿಲ್ಲ. ವಾಶ್ರೂಮ್ನಲ್ಲಿ ಇರ್ಬೋದು ಅಂತ ಸರ್ ಅಂತ ಕೂಗಿದ್ಲು. ವಾಶ್ರೂಮ್ನಲ್ಲೂ ಇರಲಿಲ್ಲ. ಅಲ್ಲೇ ಇದ್ದ ಡ್ರಾಯಿಂಗ್ ಶೀಟ್ ನೋಡಿ ಹಾಲಿನ ಲೋಟನ ಅಲ್ಲೇ ಟೇಬಲ್ ಮೇಲಿಟ್ಟು ಡ್ರಾಯಿಂಗ್ ಶೀಟ್ನ ತಗೊಂಡು ಅಲ್ಲಿಂದ ಹೊರಟು ಹೋಗ್ತಾಳೆ. ಶರತ್ ಕಾಲ್ನಲ್ಲಿ ಮಾತಾಡಿ ವಾಪಸ್ ರೂಮಿಗೆ ಬಂದ. ಮತ್ತೆ ಡ್ರಾಯಿಂಗ್ ಸ್ಟ್ಯಾಂಡ್ನ ನೋಡ್ತಾನೆ. ಅದು ಖಾಲಿ ಇತ್ತು. ಆಶ್ಚರ್ಯದಲ್ಲಿ ಇದು ಖಾಲಿ ಇದೆಯಲ್ಲ ಅಂದ್ಕೊಂಡು ಲಾವಣ್ಯ ಲಾವಣ್ಯ ಅಂತ ಕೂಗ್ದ. ಲಾವಣ್ಯ ಅಲ್ಲಿಗೆ ಬರ್ತಾಳೆ. ಏನು ಶರತ್ ಕೂಗಿದ್ದು ಅಂದ್ಲು. ಶರತ್, ಇಲ್ಲಿದ್ದ ಡ್ರಾಯಿಂಗ್ ಶೀಟ್ ಏನಾಯಿತು ಅದು ಅಂದ. ಲಾವಣ್ಯ, ಅಯ್ಯೋ ನನ್ನ ಕೇಳಿದರೆ ನನಗೇನು ಗೊತ್ತು, ನಾನು ಈ ಕಡೆ ಬಂದೇ ಇಲ್ಲ ಅಂದ್ಲು. ಶರತ್, ನಿನಗೆ ಗೊತ್ತಿಲ್ವಾ? ಮತ್ತು ಯಾರಾದರೂ ಬಂದಿದ್ರ ಇಲ್ಲಿಗೆ ಅಂತ ಸುತ್ತ ನೋಡ್ತಾನೆ. ಟೇಬಲ್ ಮೇಲೆ ಹಾಲಿನ ಲೋಟ ಇತ್ತು. ಹಾಗಾದರೆ ಈ ರಾಕ್ಷಸಿ ಬಂದಿದ್ಲಾ? ಅವಳು ಬೇಜಾರಲ್ಲಿ ಇದ್ದಿದ್ದು ನೆನಪಿಗೆ ಬರುತ್ತೆ. ಅವಳೇ ತೊಗೊಂಡು ಹೋಗಿರ್ತಾಳೆ ಖಂಡಿತ ಅಂದ್ಕೊಂಡು ಹೋಗ್ತಾನೆ. ಅವನ ಹಿಂದೆಯೇ ಲಾವಣ್ಯನೂ ಹೋಗ್ತಾಳೆ. ಶರತ್ ನಿತ್ಯ ರೂಮ್ ಕಡೆ ಹೋಗ್ತಾನೆ. ನಿತ್ಯ ರೂಮ್ನಲ್ಲಿ ಇರೋದೇ ಇಲ್ಲ. ಶರತ್, ಈ ರಾಕ್ಷಸ್ ಎಲ್ಲಿ ಹೋದ್ಲು ಅಂತ ಬಾಲ್ಕನಿ ಕಡೆ ಹೋದ. ನಿತ್ಯ ಬಾಲ್ಕನಿಯಲ್ಲಿ ನಿಂತು ಚಂದಮಾಮನ ನೋಡ್ತಾ ಆ ಡ್ರಾಯಿಂಗ್ ಶೀಟ್ ಹಿಡ್ಕೊಂಡು, ನೋಡಿದ್ಯಾ ಚಂದಮಾಮ, ಶರತ್ ಸರ್ಗೆ ನಾನು ಕೊಟ್ಟ ಬರ್ತ್ಡೇ ಗಿಫ್ಟ್ ಇಷ್ಟ ಆಗಲಿಲ್ಲ. ಅವರೇ ಕಲಾವಿದ ಅಂತ ಗೊತ್ತಾದ ಮೇಲೆ ನಾನು ಕೊಟ್ಟ ಮೊದಲ ಗಿಫ್ಟ್ ಇದು. ಆದರೆ ಅವ್ರಿಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ನಾನು ಇದನ್ನು ನಿನ್ನ ಮುಂದೆನೇ ಸುಟ್ಟಾಕೋಗಿ ಬಂದೆ ಅಂತ ಕಣ್ಣೀರು ಒರೆಸ್ಕೊಂಡು ಅದನ್ನು ಲೈಟರಿಂದ ಸುಡೋಕೆ ಹೋದ್ಲು. ಅಷ್ಟರಲ್ಲಿ ಶರತ್ ಅಲ್ಲಿಗೆ ಬರ್ತಾನೆ. ನಿತ್ಯ, ಇನ್ನೇನು ಅದಕ್ಕೆ ಲೈಟರ್ ಆನ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಜೋರಾಗಿ ನಿತ್ಯ ಅಂತ ಕೂಗ್ತಾ ಓಡಿ ಬಂದು ಅದನ್ನು ಕಿತ್ಕೊಂಡು ನಿತ್ಯಗೆ ಹೊಡೆಯೋಕೆ ಕೈ ಎತ್ತದ. ನಿತ್ಯ ತನ್ನ ಕೈ ಕೆನ್ನೆ ಮೇಲಿಟ್ಟು ಕಣ್ಣು ಮುಚ್ಚಿ ನಿಂತಳು. ಆದರೆ ಶರತ್ ಹೊಡಿಲಿಲ್ಲ. ಶರತ್, ಹೌ ಡೇ ಯು ಟಚ್ ಮೈ ಥಿಂಗ್ಸ್ ವಿತೌಟ್ ಮೈ ಪರ್ಮಿಷನ್? ನಿನಗೆ ನನ್ನ ವಸ್ತುಗಳನ್ನ ಸುಟ್ಟಾಕೋದಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಅಂತ ರೇಗ್ತಾನೆ. ನಿತ್ಯ, ಸರ್ ಅದು ಈ ಗಿಫ್ಟ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಅಂತ ರಾಗ ಹೇಳಿದ್ಲು. ಶರತ್, ಶಟಾಪ್, ನಾನು ಹೇಳಿದ್ದ ನಿನಗೆ ಇಷ್ಟ ಆಗಿಲ್ಲ ಅಂತ? ಇಷ್ಟಕ್ಕೂ ಒಂದು ಸಲ ಕೊಟ್ಟ ಮೇಲೆ ಮತ್ತೆ ಅದನ್ನು ವಾಪಸ್ ತೊಗೊಂಡು ಹೋಗ್ತಾರಾ ಯಾರಾದರೂ? ಇಷ್ಟ ಇದ್ದರೂ ಇಷ್ಟ ಇಲ್ಲ ಅಂದರೂ ಅದು ನನಗೆ ಸೇರಿದ್ದು. ಇನ್ನೊಂದು ಸಲ ಹೇಳ್ದೆ ಕೇಳದೆ ಈಗೆಲ್ಲ ಮಾಡಿದ್ರೆ ಸರಿ ಇರಲ್ಲ ಅಂತ ಬೈದು ಅದನ್ನು ತೊಗೊಂಡು ಅಲ್ಲಿಂದ ಹೋಗ್ತಾನೆ. ಇದು ಪ್ರೀತಿನ ಕೋಪನ ಗೊತ್ತಾಗ್ತಿಲ್ಲ. ಲಾವಣ್ಯ ನಿತ್ಯನ ನೋಡಿ ನಗ್ತಾಳೆ. ನೀನು ಅವನಿಗೆ ಎಷ್ಟೇ ಹತ್ತಿರ ಆಗಬೇಕು ಅಂತ ನೋಡಿದ್ರು ಅದಾಗಲ್ಲ. ಯಾರು ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡ್ತೀಯ ನಿತ್ಯ? ಇದರಿಂದ ನೀನೇ ಪಾರಿಜಾತ ಅಂತ ಪ್ರೂವ್ ಆಗಲ್ಲ ಅಂತ ನಗ್ತಾಳೆ. ನಿತ್ಯ, ಅದಾಗಲ್ಲ ಅಂತ ನನಗೂ ಗೊತ್ತು ಕಣೆ. ನಾನೇನಾದರೂ ನಿನ್ನ ಕಣ್ಣಿಗೆ ಕಾರ್ಟೂನ್ ಥರ ಕಾಣಿಸ್ತಾ ಇದ್ದೀನಾ? ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕಣೆ. ಮನ್ಸಲ್ಲಿ ಪಾರಿಜಾತ ನೀನಾ ನಾನಾ ಅನ್ನೋದಕ್ಕಿಂತ ಅವ್ರ ಪಾರಿಜಾತ ಮೇಲಿರೋ ಕಲಾವಿದನ ಪ್ರೀತಿನೇ ಅವ್ರ ಮನಸ್ಸಲ್ಲಿ ಇನ್ನೂ ಗಟ್ಟಿ ಹಾಗೆ ಮಾಡ್ತೀನಿ. ಆಗ ಅವರೇ ಕಂಡುಕೊಳ್ತಾರೆ ನಿಜವಾದ ಪಾರಿಜಾತನ. ಅಷ್ಟೇ ನನ್ನ ಉದ್ದೇಶ ಅಂದ್ಕೊಂಡು ಸುಮ್ಮನಾಗ್ತಾಳೆ. ಲಾವಣ್ಯ, ಕಾರ್ಟೂನ್ ಥರ ಅಲ್ಲ ಕಣೆ, ಕಾರ್ಟೂನ್ನ ಹೇಗೆ ಬೇಕಾದರೂ ಕುಣಿಸ್ಬಲ್ಲೆ ನಾನು, ಗೊತ್ತಾ? ನಿನಗಾದರೆ ಗುಬ್ಬಿ ಬೆಲೆ ಬ್ರಹ್ಮಾಸ್ತ್ರ ಯಾಕೆ ಅಂತ ಸುಮ್ಮನೆ ಇದ್ದೀನಿ. ನನ್ನ ಇನ್ನೊಂದು ಮುಖನ ನೀನು ನೋಡಿಲ್ಲ ನಿತ್ಯ. ನೀನು ಈ ಮುಖನೇ ನೋಡೋಕ್ಕಾಗ್ತಿಲ್ಲ ನನಗೆ, ಇನ್ನು ಅದು ಬೇರೆ ನೋಡಬೇಕಾ?
ಹೋಗೆ ಸುಮ್ಮನೆ ಅಂತ ಅಲ್ಲಿಂದ ನಗ್ತಾ ಹೋಗ್ತಾಳೆ. ಶರತ್ ಡ್ರಾಯಿಂಗ್ ಶೀಟ್ನ ತನ್ನ ರೂಮ್ಗೆ ಎತ್ಕೊಂಡು ಬಂದು ಅದನ್ನು ನೋಡ್ತಾ ಹಾಗೇ ನಿಂತಿದ್ದ. ನಿತ್ಯ ಅವನ ಹಿಂದೆನೇ ಬಂದು ಬಚ್ಚಿಟ್ಕೊಂಡು ಅವನನ್ನು ನೋಡ್ತಾಳೆ. ಶರತ್, ನಾನು ಹೋಗೋದು ಸ್ವಲ್ಪ ಲೇಟ್ ಆಗಿದ್ರು ಈ ರಾಕ್ಷಸಿ ಇಷ್ಟು ಬ್ಯೂಟಿಫುಲ್ ಡ್ರಾಯಿಂಗ್ನ ಸುಟ್ಟಾಗಿ ಬಿಡ್ತಾ ಇದ್ಲು, ಇದನ್ನು ಸೇಫಾಗಿಡಬೇಕಲ್ಲ ಅಂದ್ಕೊಂಡು ಸೀಕ್ರೆಟ್ ರೂಮ್ ಕಡೆ ಹೊರಟ. ನಿತ್ಯ, ನನಗೆ ಗೊತ್ತು ಸರ್, ನೀವು ಈ ಡ್ರಾಯಿಂಗ್ನೂ ಕೂಡ ಪಾರಿಜಾತ ಅಷ್ಟೇ ಸೇಫಾಗಿರ್ತೀರಾ ಅಂತ, ಅಷ್ಟು ಸಾಕು ಬಿಡಿ ಅಂತ ಖುಷಿಯಿಂದ ತನ್ನ ರೂಮಿಗೆ ಹೋದ್ಲು. ಪುಟಾಣಿ ಚಿರು, ನಿತ್ಯ ಡಾರ್ಲಿಂಗ್ ಎಲ್ಲಿ ಹೋಗಿದ್ದೆ, ನಂಗೆ ತುಂಬ ನಿದ್ದೆ ಬಂತು, ಕತೆ ಹೇಳಿ ಮಲಗಿಸು ಬಾ ಅಂತ ಕರೆಯುತ್ತೆ. ನಿತ್ಯ, ಆಯಿತು ಪುಟಾಣಿ ಬಾ ಮಲಗು ಅಂತ ಮಲಗಿಸಿ ಬೆಡ್ಶೀಟ್ ಹೊದಿಸಿ ತಟ್ತಾ, ಪುಟಾಣಿ ಯಾವ ಕತೆ ಬೇಕು ನಿನಗೆ? ಚಿರು, ಅವತ್ತು ಹೇಳ್ತಾ ಇದ್ದೆ ಅಲ್ವಾ ರಾಜ ರಾಣಿ ಕತೆ, ಅದನ್ನೇ ಹೇಳು. ಆ ರಾಣಿಗೆ ಮತ್ತೆ ರಾಜನಿಗೆ ಆ ಮಂತ್ರ ನಿಜ ಗೊತ್ತಾಯ್ತ ಅಲ್ವಾ? ನಿತ್ಯ, ಮಂತ್ರೆ ನಿಜ ರಾಣಿಗೆ ಗೊತ್ತಾಯ್ತು ಪುಟ್ಟ, ಆದರೆ ರಾಜನಿಗೆ ಗೊತ್ತಿಲ್ಲ ಅಂತ ಹೇಳಿದ್ಲು. ಪುಟಾಣಿ, ಚಿರು, ಹಾಗಂದರೆ ಆ ಮಂತ್ರೆ ರಾಜನ ಕರ್ಕೊಂಡು ಹೋಗ್ಬಿಡ್ತಾಳಾ? ನಿತ್ಯ, ಪುಟಾಣಿ, ಹಾಗೆ ಹೇಳಿದ ತಕ್ಷಣ ಆತಂಕದಲ್ಲಿ ಛೇ ಹಾಗೆಲ್ಲ ಏನೂ ಇಲ್ಲ, ನನ್ನ ಕಲಾವಿದೆ ನಾನು ಯಾರಿಗೂ ಬಿಟ್ಕೊಡಲ್ಲ ಅಂದ್ಲು. ಪುಟಾಣಿ, ನಿತ್ಯ ಡಾರ್ಲಿಂಗ್, ಕಲಾವಿದ ಅಲ್ಲ ರಾಜಕತೆ, ಏನಾಯಿತು ಹೇಳು? ನಿತ್ಯ, ಪುಟಾಣಿ, ನನಗೀಗ ಕತೆ ಮರೆತು ಹೋಯಿತು, ಇನ್ನೊಂದು ದಿನ ಹೇಳ್ತೀನಿ. ನಿತ್ಯ ಡಾರ್ಲಿಂಗ್, ತುಂಬ ಟಯರ್ಡ್ ಆಗಿದೆ, ನೀನು ಮಲ್ಕೋ ಈಗ ಅಂತ ಹೇಳಿದ್ಲು. ಪುಟಾಣಿ, ಸರಿ ಗುಡ್ ನೈಟ್ ಅಂತ ಹೇಳಿ ಮಲಗಿತು. ನಿತ್ಯ, ಗುಡ್ ನೈಟ್ ಪುಟ್ಟ ಅಂತ ತಟ್ತಾ ಮಲಗಿದ್ಲು. ಶರತ್ ನಿತ್ಯ ರೂಮಿಗೆ ಬಂದ. ನಿತ್ಯ ಮಲಗಿರೋದು ನೋಡಿ ಡೋರ್ ನಾಕ್ ಮಾಡ್ತಾ ನಿತ್ಯ ಡೋರ್ ಕಡೆ ನೋಡಿ ಎದ್ದು ಕೂತು, ಸರ್ ನೀವು ಇಲ್ಲಿ ಅಂದ್ಲು. ಶರತ್, ನಿತ್ಯ ನೀನು ಮಲಗಿದ್ಯಾ ಅಂದ್ಕೊಂಡೆ ಅಂದ. ನಿತ್ಯ, ಇಲ್ಲ ಸರ್, ಈಗಷ್ಟೇ ಪುಟಾಣಿನ ಮಲಗಿಸುತ್ತಾ ಇದ್ದೆ, ಅವನು ಇನ್ನೂ ಮಲ್ಕೊಂಡು ಏನಾದರೂ ಬೇಕಿತ್ತಾ ಸರ್ ಅಂದ್ಲು. ಶರತ್, ನಿತ್ಯ ಅದು ಇಫ್ ಯು ಡೋಂಟ್ ಮೈಂಡ್ ಕಮ್ ವಿತ್ ಮೀ ಅಂದ. ನಿತ್ಯ ಅವನ್ನೇ ನೋಡಿ ಅವನ ಹಿಂದೆ ಹೋದ್ಲು. ಶರತ್ ನಿತ್ಯನ ಬಾಲ್ಕನಿಗೆ ಕರ್ಕೊಂಡು ಬಂದ. ನಿತ್ಯ, ಏನು ಸರ್, ಏನಾದರೂ ಹೇಳೋದಿತ್ತಾ ಅಂದ್ಲು. ಶರತ್, ಹೌದು, ಆದರೆ ಹೇಳೋದಲ್ಲ ಕೊಡೋದು ಅಂದ. ನಿತ್ಯ, ಕೊಡೋದಾ, ಏನು ಸರ್ ಅಂದ್ಲು. ಶರತ್, ವೇಟ್, ಜಸ್ಟ್ ಕ್ಲೋಸ್ ಯುವರ್ ಐಸ್ ಅಂದ. ನಿತ್ಯ, ಅದೆಲ್ಲ ಯಾಕದೇನಂತ ಹೇಳಿ ಸರ್ ಅಂದ್ಲು. ಶರತ್, ಏ ರಾಕ್ಷಸಿ, ಹೇಳೋದು ಕೇಳು, ಜಸ್ಟ್ ಕ್ಲೋಸ್ ಯುವರ್ ಐಸ್. ನಿತ್ಯ ಮನಸ್ಸಲ್ಲಿ, ಅಯ್ಯೋ ಅದೆಷ್ಟು ಚೆನ್ನಾಗಿ ಬೈತೀರ ಸರ್, ನನ್ನ ಮುದ್ದು ನೀವು ಅಂದ್ಕೊಂಡು ಕಣ್ಮುಚ್ಚಿ ಓಕೆನಾ ಅಂದ್ಲು. ಶರತ್, ಹಾಂ ಓಕೆ, ಹಾಗೇ ಇರು ಅಂಥೇಳಿ ತಾನು ಅವಳಿಗಾಗಿ ತಂದ ಸ್ಯಾರಿ ಮತ್ತು ಜ್ಯುವೆಲ್ರನ್ನ ಅವಳ ಮುಂದೆ ಹಿಡಿದು ಕೈ ಮುಂದೆ ಮಾಡು ಅಂದ. ನಿತ್ಯ, ಯಾಕೆ ಸರ್? ಶರತ್, ಹೇಳ್ತಿದ್ದೀನಲ್ಲ ಅದಕ್ಕೆ ಅಂದ. ನಿತ್ಯ, ಓಕೆ ಸರ್ ಅಂತ ಕೈ ಮುಂದೆ ಮಾಡಿ ನಿಂತಳು. ಶರತ್ ಅದನ್ನೆಲ್ಲ ಅವಳ ಕೈಯಲ್ಲಿಟ್ಟು, ಹಾಂ ಈಗ ಓಪನ್ ಯುವರ್ ಐಸ್ ಅಂದ. ನಿತ್ಯ ಕಣ್ಬಿಟ್ಟು ನೋಡಿದ್ಲು. ಅದನ್ನು ನೋಡಿ ಫುಲ್ ಸರ್ಪ್ರೈಸ್ ಆಗೋದ್ಲು. ವಾವ್ ಸರ್, ನಾನು ಇದನ್ನು ಅಷ್ಟರಲ್ಲಿ ಶರತ್, ನೀನು ಇಷ್ಟಪಟ್ಟ ಸ್ಯಾರಿ ಪ್ರೈಸ್ ಜಾಸ್ತಿ ಅಂತ ನೀನು ಅಲ್ಲೇ ಬಿಟ್ಟು ಬಂದಿದ್ದು ನಾನು ನೋಡಿದೆ, ಆದರೂ ನೀನು ಇಷ್ಟಪಟ್ಟಿದ್ದು ನಿನಗೆ ಸಿಗಬೇಕು ನಿತ್ಯ, ಸಿಗೋ ಹಾಗೆ ನಾನು ಮಾಡ್ತೀನಿ, ಅದಕ್ಕೆ ಇದನ್ನು ನಾನೇ ಪರ್ಚೇಸ್ ಮಾಡಿಬಿಟ್ಟೆ, ತಗೋ ಅಂತ ಹೇಳ್ದ. ನಿತ್ಯ ಕಣ್ಣಲ್ಲಿ ಆನಂದ ಬಾಷ್ಪ, ಅವನನ್ನೇ ನೋಡ್ತಾ ನಿಂತಳು. ಶರತ್, ನಿತ್ಯ, ನಾಳೆ ಮಾರ್ನಿಂಗೇ ಎಲ್ಲ ಕನ್ವೆನ್ಷನ್ ಹಾಲ್ಗೆ ಹೊರಡ್ತೀವಿ, ಆ ಗಡಿಬಿಡಿಯಲ್ಲಿ ಇದನ್ನು ಕೊಡೋದು ನಮಗೆ ಮರೆತು ಹೋಗ್ಬೋದು ಅಂತ ಈಗಲೇ ಕೊಡ್ತಾ ಇದ್ದೀನಿ ಅಂದ. ನಿತ್ಯ ಖುಷಿಯಿಂದ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂದ್ಲು. ಶರತ್, ಏನಂದೆ, ಥ್ಯಾಂಕ್ ಯು ಅಂತನಾ, ಏನು ತುಂಬ ಫಾರ್ಮಾಲಿಟೀಸ್ ತೋರಿಸ್ತಾ ಇದೆಯಾ ಅಂದ. ನಿತ್ಯ, ಅಯ್ಯಯ್ಯೋ ಹಾಗೆಲ್ಲ ಏನೂ ಇಲ್ಲ ಸರ್ ಅಂದ್ಲು. ಶರತ್ ನಗ್ತಾ, ಪರವಾಗಿಲ್ಲ ನಿತ್ಯ, ಹೋಗು ಮಲ್ಕೋ, ಗುಡ್ ನೈಟ್ ಅಂತ ಹೇಳ್ದ. ನಿತ್ಯ ಅವನನ್ನೇ ನೋಡ್ತಾ ಮನಸ್ಸಲ್ಲಿ, ನನ್ನ ಮುದ್ದು ಕಲಾವಿದ, ನಾನು ಇಷ್ಟಪಟ್ಟ ವಸ್ತುಗಳು ನನಗೆ ಸಿಗದೇ ಇದ್ದರೂ ಪರವಾಗಿಲ್ಲ, ನೀವು ಸಿಕ್ಬಿಡಿ ಸಾಕು, ನನ್ನ ದೇಹದಲ್ಲಿ ಜೀವ ಇರೋ ತನಕ ಕಾಪಾಡ್ಕೊಳ್ತೀನಿ, ಈ ಬದುಕಲ್ಲಿ ನಿಮ್ಮನ್ನ ಬಿಟ್ಟರೆ ಬೇರೆ ಏನೂ ಆಸೆ ಇಲ್ಲ ಸರ್ ಅಂತ ನಿಂತಿದ್ಲು. ಶರತ್ ನಿತ್ಯ ಹಾಗೆ ನಿಂತಿರೋದು ನೋಡಿ, ಏಯ್ ನಿತ್ಯ, ಎಲ್ಲಿ ಕಳೆದು ಹೋದೆ, ಹೋಗಿ ಮಲ್ಕೋ ಲೇಟಾಗಿದೆ ಅಂದ. ನಿತ್ಯ ಬೆಚ್ಚಿ ಬಿದ್ದು, ಹಾಂ ಹೋಗ್ತೀನಿ ಸರ್,
ಗುಡ್ ನೈಟ್ ಸರ್ ಅಂತ ಹೇಳಿದ್ಲು. ಶರತ್ ಹಾಂ ಗುಡ್ ನೈಟ್ ಹೋಗು ಅಂದ. ನಿತ್ಯ ಅದೆಲ್ಲನೂ ತೊಗೊಂಡು ತನ್ನ ರೂಮಿಗೆ ಬಂದಳು. ಅದನ್ನು ಕೈಯಲ್ಲಿ ಹಿಡಿದು ಮಿರರ್ ಮುಂದೆ ಒಂದೊಂದೇ ಸೀರೆ ನೋಡ್ತಾ ತನ್ನ ಮುಖಕ್ಕೆ ಹಿಡಿದು ನೋಡ್ತಾ ನಾಚ್ಕೊಳ್ತಾ ಇದ್ಲು. ಮತ್ತೆ ನನ್ನ ಕಲಾವಿದನ ಒಲವಿನ ಉಡುಗೊರೆ ಅವ್ರಿಗೆ ಗೊತ್ತಿಲ್ಲದೆ ಅವ್ರ ಪಾರಿಜಾತಗೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು? ಖಂಡಿತ ಆದಷ್ಟು ಬೇಗ ನಿಮ್ಮ ಪಾರಿಜಾತ ನಾನೇ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸರ್. ಆಗ ನಿಮ್ಮ ಕಣ್ಣಲ್ಲಿ ಕಾಣೋ ಆ ಖುಷಿ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ ಅಂತ ಖುಷಿ ಪಡ್ತಾ ಇದ್ಲು.